ಹೌದು. ನಾನು ಎಸ್ ಉಮೇಶ್ ಅವರ ಬಾ ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೆ. ಅಂದರೆ ಏನು ನಾನು ಕಾಶ್ಮೀರವನ್ನು ಕಳ್ಕೊಳ್ಳೋದು ಅಂದರೆ ಕಳ್ಕೊಳ್ಳೋ ಹಂತ ಬಂದಿಲ್ಲ. ಆ ಹಂತಕ್ಕೆ ಬರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಅಂದರೆ ಎಲ್ಲ 1947ರಲ್ಲಿ ನಮಗೆ ಸ್ವತಂತ್ರ ಬರುತ್ತೆ. ಅದಾದಮೇಲೆ ಕಾಶ್ಮೀರದ ರಾಜ ಯಾವ್ದು ಅಂದರೆ ಭಾರತಕ್ಕೆ ಸೇರೋದಕ್ಕೆ ಡಿಲೇ ಮಾಡ್ತಾನೆ, ತಡ ಮಾಡ್ತಾನೆ. ಆ ಕಾರಣಕ್ಕೆ ನಮ್ಮ ಕಾಶ್ಮೀರ ನಮ್ಮ ಕೈ ತಪ್ಪಿ ಹೋಗುತ್ತೆ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ನಮ್ಮ ಭಾರತೀಯ ಸೇನೆ ಅಲ್ಲಿಗೆ ಆ, ಹೋಗಿ ಅಲ್ಲಿನ ಪ್ರದೇಶವನ್ನು ಅಂದರೆ ಪಾಕಿಸ್ತಾನ ಆಕ್ರಮಿತ ಪ್ರದೇಶವನ್ನು ಬಿಟ್ಟು ಇನ್ನು ಮಿಕ್ಕಿದ್ದನ್ನ ಕಂಟ್ರೋಲಿಗೆ ತಗೊಳುತ್ತೆ. ಆದರೆ ಆ ಟೈಮಲ್ಲಿ ಏನಾಯಿತು, ಯಾಕೆ ಕಾಶ್ಮೀರವನ್ನು ಸಂಪೂರ್ಣ ಕಾಶ್ಮೀರವನ್ನು ನಾವು ಕಂಟ್ರೋಲಿಗೆ ತಗೊಳಕ್ಕಾಗಲಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿದೆ ಪುಸ್ತಕ. ಸಾಧ್ಯ ಆದರೆ ಕೊಂಡ್ಕೊಂಡು ಓದಿ, ಸಾಧ್ಯ ಆಗಲಿಲ್ಲ ಅಂದರೆ ಲೈಬ್ರರಿಲಿ ಓದಿ. ಅಂದರೆ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಆಳಿದ್ರು, ಲೂಟಿ ಮಾಡಿದ್ರು, ಎಲ್ಲ ಮಾಡಿದ್ರು. ಆಮೇಲೆ 1947 ಆಗಸ್ಟ್ 14ರ ಮಧ್ಯರಾತ್ರಿ ಆಯಿತು. ಅದು ಆಗಸ್ಟ್ 15 ಅನ್ನೋದಕ್ಕೆ ಲೆಕ್ಕ ಬರೋ ರೀತಿ ಭಾರತಕ್ಕೆ ಸ್ವತಂತ್ರ ಸಿಕ್ತು. ದೇಶ ವಿಭಜನೆ ಆಯಿತು. ಆ ಟೈಮಲ್ಲಿ ನಾನು ಮೊದಲೇ ಹೇಳ್ದಂಗೆ ಸುಮಾರು 500ಕ್ಕೂ ಹೆಚ್ಚು ಪ್ರಾಂತ್ಯಗಳು ಭಾರತಕ್ಕೆ ಸೇರ್ಪಡೆ ಆಗುತ್ತೆ. ಆದರೆ ಈ ಏನು ಕಾಶ್ಮೀರದ ರಾಜ ಈ ಕಡೆ ಭಾರತಕ್ಕೂ ಬರೋಕ್ಕೆ ಇಷ್ಟಪಡಲ್ಲ, ಈ ಕಡೆ ಪಾಕಿಸ್ತಾನಕ್ಕೂ ಹೋಗೋಕ್ಕೆ ಇಷ್ಟಪಡಲ್ಲ. ಯಾವುದನ್ನು ತಕ್ಷಣಕ್ಕೆ ಹೇಳಲ್ಲ. ಅವನಿಗೆ ಗೊಂದಲ ಆಗುತ್ತೆ, ಎಲ್ಲಿಗೆ ಹೋಗ್ಬೇಕು ರಾಜ ಹರಿಸಿಂಗನಿಗೆ, ಯಾವ ಕಡೆಗೆ ಹೋಗ್ಬೇಕು, ಆ ಕಡೆಗೆ ಹೋಗ್ಬೇಕಾ ಈ ಕಡೆಗೆ ಹೋಗ್ಬೇಡಕ್ಕ ಅಂತ. ಆಮೇಲೆ ಹೇಳ್ತಾನೆ, ನಾನು ಹಿಂಗೆ ರಾಜನಾಗಿ ಇದ್ಬಿಡ್ತೀನಿ, ನೀವು ನನ್ನ ಪಾಡಿಗೆ ಅಂತ. ಆದರೆ ಅದಕ್ಕೆ ಭಾರತ ಪಾಕಿಸ್ತಾನ ಎರಡೂ ಒಪ್ಪಲ್ಲ. ನಿನಗೆ ಯಾವುದಾದ್ರೂ ಒಂದು ಅವಕಾಶ, ಒಂದು ಪಾಕಿಸ್ತಾನಕ್ಕೆ ಹೋಗಬೇಕು, ಇಲ್ಲ ಅಂದರೆ ಭಾರತಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆದರೆ ಈ ಪಾಕಿಸ್ತಾನ ಯಾವುದೋ ಎಲ್ಲ ಹೊಸದಾಗಿ ಉದಯ ಆಗ್ತಾ ಇದ್ದಲ್ಲ, ಹೆಂಗಾದ್ರೂ ಮಾಡಿ ಕಾಶ್ಮೀರವನ್ನು ತನ್ನ ಜೊತೆಗೆ ಸೇರಿಸ್ಕೋಬೇಕು ಅಂತ ಆಸೆ ಆಗಿರುತ್ತೆ. ಜೊತೆಗೆ ಕಾರಣ ಏನು ಅಂದರೆ ಕಾಶ್ಮೀರದಲ್ಲಿ ನಾನು ಮೊದಲೇ ಹೇಳ್ದಂಗೆ ಸುಮಾರು 75ಕ್ಕೂ ಹೆಚ್ಚಿನ ಪರ್ಸೆಂಟ್ ಜನ ಮುಸ್ಲಿಮರಾಗಿರ್ತಾರೆ. ಅಲ್ಲದೆ ಅಲ್ಲಿದ್ದಂಥ ಮೂಲ ಕಾಶ್ಮೀರದ ನದಿಗಳು ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇರುತ್ತೆ. ಅದರಿಂದ ಅವ್ರಿಗೆ ಒಂದು ಏನು ನಮಗೆ ಸೇರಿದ್ರೆ ಕಾಶ್ಮೀರ ಅದ್ರದ್ದು ತುಂಬ ಇದಾಗುತ್ತೆ ಅಂತ ಅನ್ಕೋತಾರೆ, ಒಳ್ಳೆಯದಾಗತ್ತೆ ಅಂತ. ಆಗ ಏನಾಗುತ್ತೆ, ಈ ಕಾಶ್ಮೀರದಲ್ಲಿ ಸುಮಾರು 23%ಗಿಂತ ಹೆಚ್ಚು ಜನರು ಹಿಂದೂಗಳು ಸಾಕಷ್ಟು ಶ್ರೀಮಂತರಾಗಿರ್ತಾರೆ. ಅಂದರೆ ಕಾರಣ ಅವರೆಲ್ಲ ವ್ಯಾಪಾರ ವಹಿವಾಟು ಎಲ್ಲ ಮಾಡ್ತಿರೋದ್ರಿಂದ ಅವರು ತುಂಬ ಶ್ರೀಮಂತರಾಗಿರ್ತಾರೆ. ಅವ್ರನ್ನೆಲ್ಲ ಸುಮಾರು ಅವ್ರನ್ನೆಲ್ಲ ಏನು ಮಾಡ್ತಾರೆ, ಈ ಕಾಶ್ಮೀರದಿಂದ ಎತ್ತಂಗಡಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಅಲ್ಲಿನ ಮಹಾರಾಣಿ ಈ ಹಿಂದೂ ಮತ್ತು ಸಿಖ್ಖರ ಸಹಾಯಕ್ಕೆ ಬರ್ತಾಳೆ. ಅವ್ರು ಹೇಳ್ತಾಳೆ, ಹಿಂಗೆ ಸುಮಾರು 20%ಗಿಂತ ಹೆಚ್ಚು ಜನ ಮುಸ್ಲಿಮರಿದ್ದಾರೆ. ಭಾರತದಲ್ಲಿ ಈ ಕಾಶ್ಮೀರದಲ್ಲಿ ಸುಮಾರು 23 ಅಷ್ಟೇ 20-25ರಷ್ಟು ಮಾತ್ರ ಹಿಂದೂಗಳಿದ್ದಾರೆ. ಅಪ್ಪಿತಪ್ಪಿ ಏನಾದರೂ ಈ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರ್ಕೊಂಡ್ಬಿಟ್ರೆ ಇಲ್ಲಿ ಅಂದರೆ ಕಾಶ್ಮೀರದಲ್ಲಿ ಇರುವಂಥ ಹಿಂದೂಗಳ ಗತಿ ಏನು ಅಂತ ಯೋಚನೆ ಮಾಡ್ತಾರೆ. ಆಗ ಅದೊಂಥರ ಕಷ್ಟದ ಸಮಯ ಆಗ್ಬಿಟ್ಟಿರುತ್ತೆ ರಾಜ ಹರಿಸಿಂಗನಿಗೆ. ಆ ಟೈಮಲ್ಲಾಗಲೇ ಅದೇ ಜಿಲ್ಲೆಯಲ್ಲಿ ಪೌಂಚಲ್ಲಿ ಒಂದು ಜನ ದಂಗೆ ಎದ್ಬಿಟ್ಟಿರ್ತಾರೆ. ಅಂದರೆ ಯಾರೂ ಅಲ್ಲ, ಈ ಪಾಕಿಸ್ತಾನದ ಉಗ್ರರೇ. ಅವರೆಲ್ಲ ಒಟ್ಟಾಗಿ ಸೇರಿಕೊಂಡು ಕಾಶ್ಮೀರದ ರಾಜನಿಂದ ಎತ್ಕಟ್ಬಿಟ್ಟು ಆ ಪೌಂಚ್ನಲ್ಲಿ ಒಂದು ಚಿಕ್ಕ ಸಣ್ಣ ತೆರಿಗೆ ವಿಷಯಕ್ಕೆ ಏನು ಗಲಭೆಯನ್ನು ಎಬ್ಬಿಸ್ತಾರೆ. ಅದು ಭಯಂಕರ ಏನು ರೂಪ ತಾಳ್ಬಿಡುತ್ತೆ. ಸುಮ್ಮನೆ ಸಿಖ್ದವ್ರನ್ನ, ಹಿಂದೂಗಳನ್ನ, ಸಿಖ್ಖರನ್ನ ಎಲ್ಲರನ್ನೂ ಸಾಯಿಸೋಕ್ಕೆ ಶುರು ಮಾಡಿಬಿಡುತ್ತೆ. ಆ ಟೈಮಲ್ಲಿ ಕಾಶ್ಮೀರ ಹೊತ್ತಿ ಉರಿಯೋದಕ್ಕೆ ಶುರು ಮಾಡಿಬಿಡ್ತದೆ. ಅಲ್ಲದೆ ಈ ಟೈಮ್ಗೆ ಪಾಕಿಸ್ತಾನ ಕಾಯ್ತಾ ಇರುತ್ತೆ. ಕೂಡಲೇ ಏನು ಮಾಡುತ್ತೆ, ಅದು ಬೆಂಕಿಗೆ ತುಪ್ಪ ಹಾಕ್ತೀವಿ ಅಂತಾರಲ್ಲ, ಹಂಗೆ ತುಪ್ಪ ಹಾಕಕ್ಕೆ ಶುರು ಮಾಡುತ್ತೆ. ಅವರಲ್ಲಿದ್ದಂಥ ಸೈನ್ಯವನ್ನು ಏನು ಮಾಡ್ತಾರೆ, ಅಲ್ಲಿಗೆ ಕಳಿಸ್ಕೊಡ್ತಾರೆ. ಅವರು ಸಹ ಏನು ದೊಂಬಿಯಲ್ಲಿ ಸೇರಿಕೊಂಡು ಅವರು ಸಹ ಆಕ್ರಮಣವನ್ನು ಶುರು ಮಾಡಿಬಿಡ್ತಾರೆ. ಅಲ್ಲಿ ಇವರೆಲ್ಲ ಏನು ಮಾಡ್ತಿರ್ತಾರೆ, ಕಾಶ್ಮೀರದ ಕಡೆ ಬರೋಕ್ಕೆ ಶುರು ಮಾಡ್ತಿರ್ತಾರೆ. ಅಂದರೆ ಈ ಪಾಕಿಸ್ತಾನದ ಏನು ಲೂಟಿಕೋರರಿಗೆ ಅಥವಾ ಉಗ್ರರಿಗೆ ನಾವು ಯಾಕೆ ಪೌಂಚ್ಗೆ ಹೋಗ್ತಾ ಇದ್ದೀವಿ, ಕಾಶ್ಮೀರದ ಪೌಂಚ್ಗೆ ಹೋಗ್ತಾ ಇದ್ದೀವಿ, ನಾವು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಅದು ಯಾವುದು ಸಹ ಗೊತ್ತಿರಲ್ಲ.
ಒಟ್ಟಿನಲ್ಲಿ ಅಲ್ಲೋಗಿ ದೊಂಬಿ ಎಬ್ಬಿಸ್ಬೇಕು, ಗಲಾಟೆ ಮಾಡಬೇಕು, ಅದಷ್ಟೇ. ಇದಕ್ಕೆ ಬ್ರಿಟಿಷರ ಕುಮ್ಮಕ್ಕು ಸಹ ಇರುತ್ತೆ. ಮೊದಲಿಗೆ ಏನು ಮಾಡ್ತಾರೆ, ಈ ಪಾಕಿಸ್ತಾನಿ ಉಗ್ರರು ಉರಿ, ನಾನು ಹೇಳಿದ್ನಲ್ಲ, ಕಾಶ್ಮೀರದ ಉರಿ ಅನ್ನೋ ಪ್ರದೇಶದಲ್ಲಿ ದಾಳಿಯನ್ನು ಮಾಡ್ತಾರೆ. ಅಲ್ಲಿ ಬ್ರಿಗೇಡಿಯರ್ ರಾಜಿಂದರ್ ಸಿಂಗ್ ನೇತೃತ್ವದ 110 ಮಂದಿ ಭಾರತೀಯ ಸೈನಿಕರು 5,000 ಅಂದರೆ ಪಠಾಣ್ಗಳನ್ನು ಎದುರಿಸಿದ್ರು ಅಂತ ಹೇಳಲಾಗುತ್ತೆ. ಯಾಕೆ ಅಂತಂದರೆ, ಅಷ್ಟು ಜನ, ಬರೀ 110 ಜನ ಭಾರತೀಯ ಸೈನಿಕರು 5,000 ಉಗ್ರರನ್ನು, ಅಂದರೆ ಪಾಕಿಸ್ತಾನದ ಉಗ್ರರನ್ನು ಎದುರಿಸಿದ್ರಾ ಅಂತ ಕೇಳೋದಾದರೆ, ಇವ್ರಿಗೆ ಯಾರಿಗೂ, ಅಂದರೆ ಪಾಕಿಸ್ತಾನದವ್ರಿಗೆ ಯಾರಿಗೂ ಸೈನ್ಯದ ಅಥವಾ ಒಂದು ಯಾವ ರೀತಿ ಹೋರಾಡಬೇಕು ಅನ್ನೋದು ತರಬೇತಿ ಯಾರೂ ಇಲ್ಲ. ಇವರೆಲ್ಲ ಸುಮ್ಮನೆ ಬಂದಿರ್ತಾರೆ. ಆದರೆ ಭಾರತೀಯ ಸೈನಿಕರಿಗೆ ಮಾಡು ಇಲ್ಲವೇ ಮಡಿ, ಅಂದರೆ ನಮ್ಮ ದೇಶ, ನಮ್ಮ ಭಾಷೆ ಅನ್ನೋ ಒಂದು ಅಭಿಮಾನ ಇರುತ್ತೆ. ಆ ಕಾರಣಕ್ಕೆ ಅಲ್ಲೇ ಅವ್ರಿಗೆಲ್ಲ ರೀತಿಯ ತರಬೇತಿಗಳನ್ನು ಕೊಟ್ಟಿರ್ತಾರೆ. ಹಂಗಾಗಿ ಅವರು ಅಷ್ಟು ಜನ ಸೈನಿಕರನ್ನು ಎದುರಿಸ್ತಾರೆ. ಆದರೂ ಸಹ ಈ ರಾಜೇಂದರ್ ಸಿಂಗ್ ಜಗ್ಗಲ್ಲ, ಅವರು ಶತ್ರುಗಳು ಮುಂದೆ ಬರದಂತೆ ತಡೀತಾರೆ. ಅದೇ ಟೈಮಲ್ಲಿ ಈ ಉರಿ ಅನ್ನೋ ಪ್ರದೇಶದಲ್ಲಿ ಒಂದು ಸೇತುವೆ ಇರುತ್ತೆ, ಅದನ್ನು ಸಹ ಸ್ಫೋಟಿಸ್ಬಿಡ್ತಾರೆ. ನೋಡ್ತಾ ಇದ್ದಂತೆ ಈ ರಾಜೇಂದ್ರ ಸಿಂಗ್ ಅವರ ಪುಟ್ಟ ಸೇನೆ, ನಮ್ಮದು 110 ಮಂದಿ ಇರುವಂಥ ಪುಟ್ಟ ಸೇನೆ ನಾಶ ಆಗೋಗುತ್ತೆ. ಅದಾದಮೇಲೆ ಏನಾಗುತ್ತೆ, ಈ ಪಾಕಿಸ್ತಾನದ ಉಗ್ರರಿಗೆ ಅಡೆತಡೆನೇ ಇಲ್ಲ ಅಂತಾಗುತ್ತೆ. ಈ ಉರಿಯ ದತ್ತಾತ್ರೇಯ ಮಂದಿರವನ್ನು ವಶಕ್ಕೆ ಪಡ್ಕೊಳ್ಳುತ್ತೆ. ಆನಂತರ ಬರಾಮುಲ್ಲಾ ಕಡೆಗೆ ಹೊರಟೋಗ್ತಾರೆ. ಅಲ್ಲಿಂದ ಅವರು ಬಾಗ್ಬಾದ್ನ ಏರ್ಫೀಲ್ಡ್ ಮೇಲೆ ಆಕ್ರಮಣ ಮಾಡಿ ಶ್ರೀನಗರವನ್ನು ವಶಕ್ಕೆ ಪಡ್ಕೊಬಿಡ್ಬೋದು ಅನ್ನೋದು ಅವ್ರ ಲೆಕ್ಕಾಚಾರ ಆಗುತ್ತೆ. ಆದರೆ ಇಲ್ಲಿ ನೋಡಿ ಏನಾಗುತ್ತೆ, ಅವರು ಬರಾಮುಲ್ಲಾಗೆ ಹೋಗೋದಕ್ಕೆ ದಾರಿ ಗೊತ್ತಿರಲ್ಲ ಅವ್ರಿಗೆ. ಬದ್ಗಾಮ್ನಿಂದ ಬರಾಮುಲ್ಲಾಗೆ ಹೋಗೋದಕ್ಕೆ ಅವ್ರಿಗೆ ದಾರಿ ಸರಿಯಾಗಿ ಗೊತ್ತಿರಲ್ಲ. ಆಗೇನು ಮಾಡ್ತಾರೆ, ಅವರು ಬರಾಮುಲ್ಲಾದ ಒಬ್ಬ ಸ್ಥಳೀಯ ವ್ಯಕ್ತಿಯನ್ನು ಕೇಳ್ತಾರೆ ಹೆಂಗೆ ಹೋಗೋದು ಅಂತ. ಆತನ ಹೆಸರು ಮುಕ್ಬುಲ್ ಶೆರ್ವಾನಿ ಅಂತ. 19 ವರ್ಷದ ಹುಡುಗ. ಅವನು ಅಪ್ಪಟ ದೇಶಭಕ್ತ, ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಕಾರ್ಯಕರ್ತ. ಆಗಿನ ಕಾಶ್ಮೀರಿ ನಾಯಕ, ನಾನು ಮೊದಲೇ ಹೇಳಿದ್ನಲ್ಲ, ಶೇಖ್ ಮೊಹಮ್ಮದ್ ಅಬ್ದುಲ್ಲಾ, ಅವನ ಜೊತೆ ಅವನು ನಿಕಟ ಸಂಪರ್ಕದಲ್ಲಿರ್ತಾನೆ. ಈ ಶೇಖ್ ಮೊಹಮ್ಮದ್ ಅಬ್ದುಲ್ಲನ್ನ ಜೈಲ್ಗೆ ಹಾಕಿರ್ತಾರೆ, ಗೊತ್ತೇ ಇದೆ. ಅವನು ಕಾಶ್ಮೀರವನ್ನು ಸ್ವತಂತ್ರ ದೇಶವನ್ನಾಗಿ ಮಾಡಬೇಕು ಅನ್ನೋ ಒಂದು ಕನಸನ್ನು ಕಂಡಿರ್ತಾನೆ. ಇದನ್ನು ಪಾಕಿಸ್ತಾನ ಕಾಶ್ಮೀರದ ಭಾರತೀಯರಿಂದ ಕಸಿದುಕೊಳ್ಳಲು ಇವನು ಶೇಖ್ ಮೊಹಮ್ಮದ್ ಅಬ್ದುಲ್ಲಾ ಕಾರಣ ಆಗಿರ್ತಾನೆ. ಅಲ್ಲದೆ ವಾಸ್ತವದಲ್ಲಿ ಪಾಕಿಸ್ತಾನಕ್ಕೆ ಸೇರೋದು ಇಷ್ಟ ಆಗಿರಲಿಲ್ಲ. ಹಿಂಗಾದರೂ ಮಾಡಿ ಕಾಶ್ಮೀರವನ್ನು ಒಂದು ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡಬೇಕು, ನಾನು ಅದರದ್ದು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಅವ್ರು ಏನು ಮಾಡ್ತಾರೆ, ಈ ಪಾಕಿಸ್ತಾನಿಯವರು ಈ ಅಬ್ದುಲ್ಲನ ದೇಹವನ್ನು ಹೆಂಗಾದರೂ ಮಾಡಿ ಕೊಂದಾರು ನೀವು ಜೀವಂತವಾಗಾರು ಹಿಡ್ಕೊಂಬನ್ನಿ ಅಂತ ನಿರ್ದೇಶನ ಮಾಡಿಬಿಟ್ಟಿರ್ತಾರಲ್ಲ. ಹಂಗಾಗಿ ಅಬ್ದುಲ್ಲನ ಬಳಿ ಹೋಗೋದಕ್ಕೆ ಏನು ಕಾಶ್ಮೀರದ ಇವ್ರಿಗಿದ್ದಿದ್ದು ಈ ಮಕ್ಬುಲ್ ಶೆರ್ವಾನಿ ಅನ್ನೋನು, ಅವನು ನಿಕಟವರ್ತಿ ಆಗಿರೋದ್ರಿಂದ ಇವನೇ ಇರ್ತಾನೆ. ಇವನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಲ್ಲ ಈ ಶೆರ್ವಾನಿ ಅನ್ನೋನು. ಅವನು ಏನು ಈ ಹಿಂದೂ ಮುಸ್ಲಿಂ ಸಿಖ್ಖರು ಏನಿರ್ತಾರೆ ಅವ್ರ ಜೊತೆ ಏನು ಒಂದು ಸಾಮರಸ್ಯವನ್ನು ಸ್ಥಾಪಿಸೋದು ಅವನದಷ್ಟೇ ಅದು ಕೆಲಸ ಆಗಿರುತ್ತೆ. ಅಲ್ಲದೆ ಈ ದೇಶ ವಿಭಜನೆಯನ್ನು ಅವನು ಉಗ್ರವಾಗಿ ವಿರೋಧಿಸ್ತಿರ್ತಾನೆ. ಜುಲೈ 25, 1944ರಂದು ಈ ಮಹಮ್ಮದ್ ಅಲಿ ಜಿನ್ನಾ ಬರಾಮುಲ್ಲಾಗೆ ಒಂದು ರ್ಯಾಲಿಯೊಂದನ್ನು ನಡೆಸ್ತಾನೆ. ಅದರದ್ದು ವಿಕ್ಟರಿ ಫಾರ್ ಯೂನಿಟಿ ಆಫ್ ಸಿಖ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಅಂತ ಘೋಷಣೆಯನ್ನು ಕೂಕ್ಕೊಂಡು ಒಂದು ರ್ಯಾಲಿನೇ ಮಾಡ್ತಾನೆ. ಹೀಗಾಗಿ ಇವನ ಮೇಲೆ ಪಾಕಿಸ್ತಾನದವ್ರಿಗೆ ಮೊದಲಿಂದಲೂ ಒಂದು ಕಣ್ಣು ಇದ್ದೇ ಇರುತ್ತೆ. ಅಲ್ಲದೆ ಈ ಉಗ್ರರು ಏನು ಮಾಡ್ತಾರೆ, ಶ್ರೀನಗರದ ಮೇಲೆ ದಾಳಿ ಮಾಡ್ತಾರೆ ಅನ್ನೋದು ಯೋಚನೆ ಬಂದ ತಕ್ಷಣಕ್ಕೆ ಈ ಶೆರ್ವಾನಿ ಏನು ಮಾಡ್ತಾನೆ, ಬರಾಮುಲ್ಲದ ಜನರನ್ನೆಲ್ಲ ಒಂದು ಕಡೆ ಒಂದುಗೂಡಿಸಿ ಮನೆಗೆ ಹೋಗಿ ಅವ್ರಿಗೆ ಹೋರಾಡುವಂತೆ, ಅಂದರೆ ಈ ಉಗ್ರರ ವಿರುದ್ಧ ಹೋರಾಡುವಂತೆ ಹುರಿದುಂಬಿಸೋಕ್ಕೆ ಶುರು ಮಾಡ್ತಾನೆ. ಅಲ್ಲದೆ ಈ ಉಗ್ರರಿಗೆ ಶೆರ್ವಾನಿ ಬದ್ಗಾಮತ್ಗೆ ಹೋಗೋದಕ್ಕೆ, ಅಂದರೆ ಬದ್ಗಾಮಿಂದ ಬರಾಮುಲ್ಲಾಗೆ, ಬರಾಮುಲ್ಲಾದಿಂದ ಬದ್ಗಾಮ್ಗೆ ಹೋಗೋದಕ್ಕೆ ದಾರಿಯನ್ನು ತಪ್ಪಿಸ್ತಾನೆ ಅವನು. ಇವರು ಶೆರ್ವಾನಿ ತೋರಿಸಿದ ದಾರಿಯಲ್ಲೇ ಮುಂದೆ ಹೋಗ್ತಾರೆ. ಎಷ್ಟೊತ್ತಾದರೂ ಈ ಬರಾಮುಲ್ಲಾಯಿಂದ ಬದ್ಗಾಮ್ಗೆ ಹೋಗೋಕ್ಕೆ ದಾರಿನೇ ಸಿಕ್ಕಲ್ಲ. ಕೊನೆಗೆ ಅವ್ರಿಗೆ ನಾವು ದಾರಿ ತಪ್ಪಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ಈ ಶೆರ್ವಾನಿಯನ್ನು ಬಂಧಿಸ್ಬಿಡ್ತಾರೆ. ಈ ಶೆರ್ವಾನಿಯನ್ನು ಬಂಧಿಸೋದಕ್ಕೆ ಹೆಂಗೆ ಕಾರಣ ಆಯಿತು ಅಂದರೆ, ಅವನ ಸ್ನೇಹಿತನೇ ಅವ್ರಿಗೆ ಹಾಕ್ಕೊಟ್ಬಿಟ್ಟಿರ್ತಾನೆ. ಹಂಗಾಗಿ ಅವನು ಶೆರ್ವಾನಿಯನ್ನು ಸಿಗಾಕೊಂಡ್ಬಿಡ್ತಾನೆ. ಅಲ್ಲದೆ ಈ ಶೆರ್ವಾನಿಗೆ ಹೇಳ್ತಾರೆ, ನೀನು ಶೇಖ್ ಅಬ್ದುಲ್ಲನ ಹತ್ರ ಕರ್ಕೊಂಡು ಹೋಗು ನಮ್ಮನ್ನು ಅಂತ ಒತ್ತಡ ಹಾಕ್ತಾರೆ. ಆ ಒತ್ತಡಕ್ಕೆ ಅವನು ಏನು ಸೊಪ್ಪು ಹಾಕಲ್ಲ.
ಆಗ ಅವನಿಗೆ ತುಂಬ ಚಿತ್ರಹಿಂಸೆಗಳನ್ನು ಕೊಟ್ಟು ಗುಂಡಿಕ್ಕಿ ಅವನನ್ನು ಸಾಯಿಸಲಾಗುತ್ತೆ. ಆದರೆ ಅದಲ್ಲದೆ ಅವ್ರು ಏನು ಮಾಡ್ತಾರೆ, ಒಂದು ಮರದ ದಿಮ್ಮಿಗೆ ಅವನನ್ನು ದೇಹವನ್ನು ಕಟ್ಟಿ ಬರಾಮುಲ್ಲದ ಖಾನ್ ಹೋಟೆಲ್ಗಳಲ್ಲಿ ಏನಿರುತ್ತೆ ಅಲ್ಲಿ ನೇತಾಕ್ಬಿಡ್ತಾರೆ. ಅದು ಏನಂತ ಬರೆದಿರ್ತಾರೆ ಅವನ ಮೇಲೆ ಅಂದರೆ, ಅವನ ತಲೆ ಮೇಲೆ ಅಂದರೆ, ಈತ ದ್ರೋಹಿಗೆ ಸಾವೇ ಸರಿಯಾದ ಶಿಕ್ಷೆ ಅಂತ ಒಂದು ಟ್ಯಾಗ್ಲೈನನ್ನು ಬರೆದುಬಿಟ್ಟು ಅವನ ಮೇಲೆ ಅಂಟಿಸ್ಬಿಟ್ಟಿರ್ತಾರೆ. ಇದೆಲ್ಲ ಮಾಡೋ ಅಷ್ಟರಲ್ಲಿ ಏನಾಗುತ್ತೆ, ತುಂಬ ಸಮಯ ಕಳೆದೋಗಿರುತ್ತೆ. ಹಂಗಾಗಿ ಏನು ಮಾಡ್ತಾರೆ, ಭಾರತೀಯ ಸೇನೆ ಶ್ರೀನಗರವನ್ನು ನಿಯಂತ್ರಣವನ್ನು ತಗೊಳ್ಳೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಈ ಶರ್ಮಾನಿ ಹತ್ಯೆ ಆಯ್ತಾನಲ್ಲ, ಅದಾದ 2 ವಾರಕ್ಕೆ ಗಾಂಧೀಜಿಯವರು ಸಹ ಈತನ ಬಲಿದಾನವನ್ನು ಕೊಂಡಾಡ್ತಾರಂತೆ. ಬರಾಮುಲ್ಲಾದ ಭರತ್ ಸಿಂಗ್ ಅಂತಲೇ ಅವನನ್ನು ಕರೀತಾರೆ. ಅಲ್ಲದೆ ಶೆರ್ವಾನಿಯ ಗ್ರಂಥಾಲಯ, ಶೆರ್ವಾನಿ ಆಡಿಟೋರಿಯಂ, ಶೆರ್ವಾನಿ ಮೆಮೋರಿಯಲ್ ಅಂತ ಸಹ ಬದ್ಗಾಮಲ್ಲಿ ಇದೆಯಂತೆ. ಈ ಎಲ್ಲದರ ನಡುವೆ ಈ ಬರಾಮುಲ್ಲಾದಲ್ಲಿ ಅವ್ರಿಗೆ ಅಂದರೆ ಏನು ಪಾಕಿಸ್ತಾನದ ಉಗ್ರರಿಗೆ ಒಳ್ಳೊಳಗೇನೆ ಜಗಳ ಶುರುವಾಗುತ್ತೆ. ಯಾಕೆ ಅಂದರೆ, ನಾನು ಮೊದಲೇ ಹೇಳ್ದಂಗೆ ಈ ಪಾಕಿಸ್ತಾನಿ ಸೈನಿಕರಿಗೆ ಉಗ್ರರಿಗೆ ಯಾವುದೇ ತರಬೇತಿಯನ್ನು ಕೊಟ್ಟಿರಲ್ಲ. ಬದಲಾಗಿ ಅವರು ಉರಿ ಅನ್ನೋ ಜಾಗಕ್ಕೆ ಹೋಗಿ ಗಲಭೆ ಎಪ್ಸಿ ಅಂತ ಹೇಳಿರ್ತಾನೆ. ಹಂಗಾಗಿ ಅವ್ರು ಬಂದಿರ್ತಾರೆ. ಅಲ್ಲದೆ ಈ ಅವ್ರ ಉಗ್ರರಿಗೆ ಒಬ್ಬ ಕಮಾಂಡರ್ ಇರ್ತಾನಲ್ಲ, ಅವನ ಹೆಸರು ಖುರ್ಷೀದ್ ಅನ್ವರ್ ಅಂತ. ಅವನಿಗೆ ಪಾಕಿಸ್ತಾನಿ ನಾಯಕರು 3 ಲಕ್ಷ ರೂಪಾಯಿ ಕೊಟ್ಟಿರ್ತಾರಂತೆ, ಎಲ್ಲರಿಗೂ ಹಂಚ್ಬಿಟ್ಟು ಕರ್ಕೊಂಡು ಬಾ ಅಂತ. ಇವನೇನು ಮಾಡಿರ್ತಾನೆ, ಇವನೇ ಎಲ್ಲ ನುಂಗ್ಕೊಂಡ್ಬಿಟ್ಟಿರ್ತಾನೆ. ಇದರಿಂದ ಮಿಕ್ತವ್ರು ಇರ್ತಾರಲ್ಲ, ಅವರು ರೊಚ್ಚಿಗೆ ಎಬ್ಬಿಸ್ಬಿಟ್ಟು ಯಾವ ಗಲಾಟೆನೂ ಬೇಡ, ಯಾವ ಗಲಭೆನೂ ಬೇಡ, ಏನೂ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ನಿಲ್ಲಿಸ್ಬಿಡ್ತಾರೆ. ಇವ್ರೇನು ಮಾಡ್ತಾರೆ, ಶ್ರೀನಗರಕ್ಕೆ ಹೋಗೋದು ಬಿಟ್ಟು ಈ ಬರಾಮುಲ್ಲಾದಲ್ಲೇ ಲೂಟಿ ಮಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಅತ್ಯಾಚಾರ ಮಾಡೋದು ಎಲ್ಲವನ್ನ ಶುರು ಮಾಡಿಬಿಡ್ತಾರೆ. ಅಲ್ಲದೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಈ ಬರಾಮುಲ್ಲಾದಲ್ಲಿ ನಾನು ಹೇಳಿದ್ನಲ್ಲ, ಕಾಶ್ಮೀರಿ ಪಂಡಿತರು, ಹಿಂದೂಗಳು, ಸಿಖ್ಖರು ಇರೋದು ಸ್ವಲ್ಪ ಪ್ರಮಾಣದೇ ಆದ್ರೂ ಅವ್ರೇನು ಮಾಡಿಬಿಡ್ತಾರೆ, ಇವ್ರ ಹತ್ರ ಅಪಾರವಾದ ಚಿನ್ನ ಇದೆ, ನಾನು ಹೇಳಿದ್ನಲ್ಲ ಮೊದಲೇ ವ್ಯವಹಾರಗಳನ್ನ ಮಾಡಿ ಒಂದು ಸ್ವಲ್ಪ ಶ್ರೀಮಂತರ ಇರ್ತಾರೆ ಅಂತ. ಅವರು ತುಂಬ ಶ್ರೀಮಂತರು ಅಂದ್ಕೊಂಡು ಏನು ಮಾಡಿಬಿಡ್ತಾರೆ, ಮನೆಗಳಿಗೆ ನುಗ್ತಾರೆ. ಮನೆಗಳಿಗೆ ನುಗ್ಗಿ ಈ ತಾಮ್ರದ್ದು, ಹಿತ್ತಾಳೆದು ಮಿಣ ಅಂತ ಮಿಂಚುತ್ತಾ ಇರ್ತದಲ್ಲ, ಅದನ್ನೇ ಚಿನ್ನ ಅಂತ ಅಂದ್ಕೊಂಡು ಅವನೇ ಎಲ್ಲ ಲೂಟಿ ಮಾಡಿ ಎಲ್ಲನೂ ಗೋಡೌನ್ಗಳಲ್ಲಿ ಶೇಖರಿಸೋಕ್ಕೆ ಶುರು ಮಾಡಿಬಿಡ್ತಾರೆ. ಅಲ್ಲದೆ ಅವರೆಲ್ಲ ಹುಡುಕಾಡಿದ್ದು ದುಡ್ಡು, ಚಿನ್ನ, ಬೆಳ್ಳಿ ಮತ್ತು ಅಲ್ಲಿನ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋಕ್ಕಾಗಿ ಅಷ್ಟೇ ಹುಡುಕ್ತಾ ಇರ್ತಾರೆ, ಬೇರೆ ಏನೂ ಇಲ್ಲ. ಎಷ್ಟು ಸಾಮೂಹಿಕ ಅತ್ಯಾಚಾರ ಆಗ್ಬಿಡುತ್ತೆ, ಏನು ಅದು ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನ ಹೆಣ್ಮಕ್ಳು ಮಾನ ಕಾಪಾಡೋದಕ್ಕೆ ಝೀಲಂ ನದಿಗೆ ಹಾರಿ ಪ್ರಾಣ ಬಿಟ್ಟಿರ್ತಾರಂತೆ. ಅಷ್ಟು ಏನೊಂದು ಅದು ರೌದ್ರ ನರ್ತನ ಅಂತಾರಲ್ಲ ಹಾಗೆ. ಅಷ್ಟಾದರೂ ಸಹ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸ್ಬೇಕಾ, ಪಾಕಿಸ್ತಾನಕ್ಕೆ ಸೇರಿಸ್ಬೇಕಾ ಅನ್ನೋ ಹಿಂದು ಮುಂದೆ ನೋಡ್ತಾನೆ ಇರ್ತಾನೆ. ಆಗ ನಮ್ಮ ಜನರ ರಕ್ಷಣೆ ಭವಿಷ್ಯದ ಚಿಂತೆ ಏನು ಮಾಡಬೇಕು ಅಂತ ಅಂದಾಗ, ನಾನು ಈಗ ಪಾಕಿಸ್ತಾನಕ್ಕೆ ಹೋದರೆ ಏನೂ ಆಗಲ್ಲ ಅಂತ ಅಂದುಕೊಂಡು ಏನು ಮಾಡ್ತಾನೆ, ನಾನು ಭಾರತಕ್ಕೆ ಸೇರ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಇದೇ ರೀತಿ ದಿನ ಕಳ್ತಂದ ತಕ್ಷಣಕ್ಕೆ ಈ ರಾಜ ಹರಿಸಿಂಗ್ ಏನು ಮಾಡ್ತಾನೆ, ಭಾರತಕ್ಕೆ ಸೇರ್ತೀನಿ ಅನ್ನೋದಕ್ಕಿಂತ ಮುಂಚೆನೇ ಒಂದೊಂದೇ ಅವ್ನು ಕೈ ಬಿಟ್ಟು ಹೋಗೋಕ್ಕೆ ಶುರುವಾದಾಗ, ಆಗ ಅವನು ಭಾರತ ಸರ್ಕಾರಕ್ಕೆ ಮಿಲಿಟರಿ ಸಹಾಯವನ್ನು ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ನೋಡಿ ನೀವು ಭಾರತಕ್ಕೆ ವಿಲೀನ ಆದರೆ ಮಾತ್ರ ನಾವು ಸೈನ್ಯ ಕಳ್ಸೋಕ್ಕೆ ಸಿದ್ಧ ಅಂತ ಹೇಳಿದಾಗ 1947 ಸೆಪ್ಟೆಂಬರ್ನಲ್ಲಿ ಆ ರಾಜ ಹರಿಸಿಂಗು ಕಾಶ್ಮೀರವನ್ನು ಭಾರತದೊಂದಿಗೆ ವಿಲೀನಗೊಳಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಆಗಿನ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಅದಕ್ಕೆ ಒಪ್ಪಿಗೆ ನೀಡಬಾರ್ದು ಅಂತ ಆಗ ಭಾರತದ ಪ್ರಧಾನಿ ಆಗಿದ್ರಲ್ಲ ನೆಹರೂರವರು ಅವ್ರಿಗೆ ಹೇಳ್ತಾರೆ. ಆದರೆ ಕಾರಣ ಏನು ಅಂತಂದರೆ, ಅದು ಕಾಶ್ಮೀರ ಪಾಕಿಸ್ತಾನದೊಂದೇ ವಿಲೀನಗೊಳ್ಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ. ಇದು ನೋಡಿ, ಈ ನೆಹರು ಅವರು ಕ್ಯಾಬಿನೆಟಲ್ಲಿ ಅಷ್ಟು ಜನ ಇರ್ತಾರೆ, ಅವ್ರು ಯಾರು ಒಂದು ಮಾತನ್ನು ಕೇಳದೇನೆ ಏನು ಕಾಶ್ಮೀರ ರಾಜ ಹರಿಸಿಂಗನ ಪ್ರಸ್ತಾವನೆಯನ್ನು ತಿರಸ್ಕರಿಸ್ಬಿಡ್ತಾರೆ. ಅವಾಗ ಏನು ಹೇಳ್ತಾರೆ, ಮೊದಲು ಬಂಧನದಲ್ಲಿದ್ದ ಶೇಖ್ ಅಬ್ದುಲ್ಲಾ, ಅವನು ಏನು ಸ್ವತಂತ್ರ ದೇಶನೇ ಮಾಡಬೇಕು ಅಂತಿರ್ತಾನಲ್ಲ, ಅವನನ್ನ ಮೊದಲು ಬಿಡುಗಡೆ ಮಾಡಿ ಪ್ರಧಾನಮಂತ್ರಿ ಮಾಡೋಣ, ಆಮೇಲೆ ಭಾರತದಲ್ಲಿ ಕಾಶ್ಮೀರ ವಿಲೀನ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾನೆ. ಆದರೆ ಇದಕ್ಕೆ ಹರಿಸಿಂಗ್ ಸಿದ್ಧ ಆಗಿರಲ್ಲ. ಅಲ್ಲಿಗೆ ಅದು ಮುರಿದು ಬೀಳುತ್ತೆ. ಈ ಸಮಯದಲ್ಲಿ ಸಹ ನೋಡು, ನಮ್ಮ ಭಾರತದ ರಾಜಕಾರಣಿಗಳು ಏನಪ್ಪ, ಅವರು ಸಹ ನಮ್ಮ ದೇಶ ನಮ್ಮ ಇದು ಅನ್ನೋದಿಲ್ಲ. ಅಲ್ಲೂ ಸಹ ಅವರು ತನ್ನ ಸ್ನೇಹಿತ ಅಬ್ದುಲ್ಲಾ ಅವ್ರಿಗೆ ಸ್ವಾರ್ಥವಾಗಿ ಯೋಚನೆ ಮಾಡ್ತಾರೆ.
ಬಹುಶಃ ಇದನ್ನೆಲ್ಲ ಬಿಟ್ಟು ದೇಶನೇ ಮುಖ್ಯ ಅಂತಂದಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ. ಪಾಕಾಕ್ರಮಿತ ಕಾಶ್ಮೀರ ಅನ್ನೋದು ಇರ್ತಾ ಇರಲಿಲ್ಲ. ಕಾಶ್ಮೀರದಲ್ಲಿ ದಂಗೆಗಳು, ಲೂಟಿಗಳು, ಅತ್ಯಾಚಾರಗಳು ಯಾವುದೂ ಇರ್ತಾ ಇರಲಿಲ್ಲ. ಪಾಕಿಸ್ತಾನ ಆರಾಮಾಗಿ ಇರ್ತಾಯಿತ್ತು. ಆದರೆ ಇದಾದಮೇಲೆ ಏನಾಗುತ್ತೆ, ನೆಹರು ಅವರು ಒಪ್ಪಿಗೆಯನ್ನು ಕೊಡೋದಕ್ಕೆ ಯಾರು ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ, ಅದೆಲ್ಲದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ನೆಕ್ಸ್ಟ್ ವಿಡಿಯೋ ನೋಡಿ ಖಂಡಿತ ತಿಳ್ಕೊಳ್ಳಿ. ಥ್ಯಾಂಕ್ ಯು.